ಫ್ರೆಂಡ್ಸ್, ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈ ಕೆಸೆಟ್ ಯಾರು ಅಪ್ಲೈ ಮಾಡಿದ್ರಲ್ಲ ಅವರಿಗೆ ಪುನಃ ಅಂದರೆ ಅಪ್ಲಿಕೇಶನ್ ಆಗಬೇಕಾದ್ರೆ ಯಾರು ಏನಾದರೂ ತಪ್ಪು ಮಾಡಿದ್ರನಿಗೆ ಏನಾದರೂ ಕರೆಕ್ಷನ್ ಇದ್ರನಿಗೆ ಈ ಒಂದು ಕೊನೆ ಚಾನ್ಸನ್ನು KE ಕಡೆಯಿಂದ ಬಿಟ್ಟಿದ್ದಾರೆ. ಅದೇನಪ್ಪ ಅಂದರೆ ನೀವೇನಾದರೂ ಕರೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ಏನಾದ್ರು ನಿಮ್ಮ ನೇಮ್ ಇರ್ಬೋದು, ಫೋಟೋ ಇರ್ಬೋದು, ಏನೇ ಪ್ರತಿಯೊಂದು ಏನಾರೊಂದು ಚೇಂಜಸ್ ಇದ್ರನಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದನ್ನು ಕರೆಕ್ಷನ್ ಮಾಡ್ಕೊಳಕ್ಕೆ ಒಂದು ಸುವರ್ಣಾವಕಾಶವನ್ನು ಈ KE ಕಡೆಯಿಂದ ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಕೆಸೆಟ್ ಅಪ್ಲಿಕೇಶನ್ನು ಎಡಿಟಿಂಗ್ ಮಾಡ್ಕೊಳ್ಬೋದು. ಅದು ಈ ದಿನಾಂಕ 3/10/2025 ಅಂದರೆ 3 ತಾರೀಕಿಗೆ KE ಕಡೆಯವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದರಲ್ಲಿ ಏನಂತ ಮೆನ್ಷನ್ ಮಾಡಿದೆ ಅಂದರೆ ಇಲ್ಲಿ ಪ್ರಕಟಣೆ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ ಕೆಸೆಟ್ 2025ಗೆ ಸಂಬಂಧಿಸಿದಂತೆ ದಿನಾಂಕ 22/8/2025 ವಿವರವಾದ ಅಧಿಸೂಚನೆ ಹೊರಡಿಸಿ ದಿನಾಂಕ 24/9/2025 ಅರ್ಜಿ ಸಲ್ಲಿಸಲು ಹಾಗೂ 25/9/2025 ಶುಲ್ಕ ಪಾವತಿಸಲು ಅವಕಾಶ ನೀಡಲಾಗಿತ್ತು. ಅಂದರೆ 24 ಲಾಸ್ಟ್ ಡೇಟಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಮತ್ತು 25ಕ್ಕೆ ಪೇಮೆಂಟ್ ಮಾಡೋಕ್ಕೆ ಅವರು ಒಂದು ಮತ್ತೆ ಅಪ್ಲಿಕೇಶನ್ ಹಾಕಿ ಎಕ್ಸ್ಟೆಂಡ್ ಮಾಡಿದರು. ಅದಾದ ನಂತರ ಆದರೆ ಅರ್ಜಿ ಸಲ್ಲಿಸಿದ ಕೆಲವು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಅಂದರೆ ಕೆಲವು ವಿದ್ಯಾರ್ಥಿಗಳು ಏನಿದ್ರು ಅವರು ಕರೆಕ್ಷನ್ ಅಪ್ಲಿಕೇಶನ್ ಹಾಕೋಕ್ಕಾರೆ ಏನೋ ಮಿಸ್ಟೇಕ್ ಮಾಡ್ಕೊಂಡಿರ್ತಾರಲ್ಲ ಅವರು ತಮ್ಮ ಕರೆಕ್ಷನ್ಗೋಸ್ಕರ ಈ KE ಅವರಿಗೆ ಒಂದು ಮನವಿ ಸಲ್ಲಿಸಿದ್ರಂತ. ಆ ಮನವಿ ಸಲ್ಲಿಸಿದ ಕಾರಣಕ್ಕಾಗಿ ಅರ್ಜಿ ತಿದ್ದುಪಡಿ ಅಂದರೆ ಎಡಿಟಿಂಗ್ ಮಾಡಲು ಅವಕಾಶ ನೀಡುವಂತೆ ಪ್ರಾಧಿಕಾರವನ್ನು ಕೋರುತ್ತಾರೆ. ಅದರಂತೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನಿಗದಿತ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂದರೆ ಯಾರು ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಿ ಸಕ್ಸಸ್ಫುಲ್ಲಾಗಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರಿಗೆ ಮಾತ್ರ ಈ ಎಡಿಟ್ ಆಪ್ಷನ್ನ ಅವರು ಬಿಟ್ಟಿದ್ದಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಮಾಡಲು ಅವಶ್ಯಕತೆ ಇದ್ದಲ್ಲಿ ಮಾತ್ರ ದಿನಾಂಕ 3/10/2025ರಿಂದ ದಿನಾಂಕ 6/10/2025 ಸಂಜೆ 5:30 ಅಂದರೆ ಇಲ್ಲಿ 6 ತಾರೀಕು ಸಾಯಂಕಾಲ 5:30 ಗಂಟೆಯವರೆಗೆ ಅವಕಾಶ ನೀಡಲಾಗುತ್ತದೆ. ಇದು ಅಂತಿಮ ಅವಕಾಶವಾಗಿದ್ದು ನಂತರದಲ್ಲಿ ತಿದ್ದುಪಡಿ ಕೋರಿ ಬರುವ ಯಾವುದೇ ಮನವಿಗಳನ್ನು ಪರಿಷ್ಕರಿಸುವುದಿಲ್ಲ ಅಥವಾ ಪುರಸ್ಕರಿಸುವುದಿಲ್ಲಾಗುವುದಿಲ್ಲ ಅಂತಿದೆ. ಆದರೆ ನೀವೇನಾದರೂ ಕರೆಕ್ಷನ್ ಅಥವಾ ಏನಾದರೂ ಎಡಿಟ್ ಅಥವಾ ನೇಮ್ ಕರೆಕ್ಷನ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜೆಂಡರು, ಕ್ಯಾಸ್ಟು, ಇನ್ಕಮ್ಮು, ನೇಮು, ಯೂನಿವರ್ಸಿಟಿ, ಸಬ್ಜೆಕ್ಟು, ಪರ್ಸೆಂಟೇಜು ಹಾಗೂ ನಿಮ್ಮ ಫೋಟೋ ಇದ್ದಲ್ಲಿ ಸಿಗ್ನೇಚರ್ ಇದ್ದಲ್ಲಿ ಫೋಟೋ ಏನಾದರೂ ಮಿಸ್ಟೇಕ್ ಆಗಿದ್ದನಿಗೆ ಒಂದು ಸುವರ್ಣ ಅವಕಾಶನ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನೀವೇನು ಮಾಡ್ಬೇಕಂದ್ರೆ ನನಗೆ ಈಗಲೇ ನಿಮ್ಮ KE ವೆಬ್ಸೈಟ್ ಅಥವಾ ಕೆಸೆಟ್ 2025 ವೆಬ್ಸೈಟಿಗೆ ಹೋಗಿ ನೀವು ಇಲ್ಲಿ ಒಂದು ಅಪ್ಡೇಟ್ನ ಅಂದರೆ ನಿಮ್ಮ ಏನು ಕರೆಕ್ಷನ್ ಇಲ್ಲ ಅದು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿ ಅವರು ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ರೀಸಬ್ಮಿಟ್ ಮಾಡ್ಕೊಳ್ಳಿ.